ನೀವು ರಾಜಕೀಯದಲ್ಲಿದ್ದೀರಿ, ಗಾಡ್ ಫಾದರ್ ಇರಲೇಬೇಕಾ? ನನ್ನ 100 ಸತಿ ಕೇಳೋರು, ಆಪ್ಕ ಕೋಯಿ ಗಾಡ್ ಫಾದರ್ ಹೇ? ಹಾಂ ಹೇ, ಕೃಷ್ಣ ಹೇ ಅಂದರೆ ಕೌನ್ ಕೃಷ್ಣ ಅನ್ನೋರು. ಪರಮಾತ್ಮ ಕೃಷ್ಣ ಅಂದರೆ ಮೇಡಮ್ ಚೋಡಿ ಅದೆಲ್ಲ ಬಿಟ್ಬಿಡಿ, ನಿಮಗೆ ಗಾಡ್ ಫಾದರ್ ಇದ್ದಾರಾ ನಿಮ್ಮನ್ನು ಬೆಳೆಸೋಕ್ಕೇನೋ? ಬೇಡ, ನನಗೆ ಯಾಕೆ ಬೇಕು? ದೇವರೇ ನನ್ನ ಜೊತೆ ಇದ್ದಾಗ ಗಾಡ್ ಫಾದರ್ ಇದ್ದಾರೆ ಅಂದ್ಕೊಂಡೆ ನೀನು ಓಡಾಡಬೇಕು, ನನ್ನೊಳಗಿದ್ದಾನೆ, ನನ್ನ ಅಕ್ಕಪಕ್ಕ ಇದ್ದಾನೆ ಅಂತ. ಅದು ಯಾವಾಗ ಬರುತ್ತೆ ಅಂದರೆ ನಾನು ಆವಾಗಲಿಂದ ಹೇಳ್ದಂಗೆ ಬೇರಿಂದ ಬರಬೇಕು ನಿಮಗೆ. ನೀವು ಏನೂ ಮಾಡದೆ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಬಂದವರು ನಿಮಗೂ ಗೊತ್ತು. ಅನೇಕರು ರಾಜಕೀಯ ರಂಗಕ್ಕೆ ಬಂದರು, ಅಲ್ಲೆಲ್ಲ ಓಡಾಡಿದ್ರು, ತಿರುಗಿ ವಾಪಸ್ ಹೊರಟೋಗ್ತಾರೆ. ಯಾಕೆಂದರೆ ಎಗೇನ್ ತಿರುಗಿ ಅವ್ರಿಗೆ ಸ್ಟ್ರಾಂಗ್ ಗೋಲ್ ಇರಲ್ಲ. ಅದಾಗಲೇಬೇಕು, ಅಲ್ಲಿಗೆ ಹೋಗ್ತೀನಿ ಅಂತ. ಲಕ್ಕಿಲಿ ಇವಾಗ ಏನಾಗಿದೆ, ನಮಗೆ ಎಲ್ಲ ರಂಗದಲ್ಲೂ ಮಹಿಳೆಯರಿಗೆ ತುಂಬಾ ಶೋಷಣೆ ಪ್ರಾಬ್ಲಮ್ಗಳು ಎಲ್ಲ ಆಗಿದ್ರು ಮಹಿಳೆಯರು ರೆಬಲ್ಲಾಗಿ ಬೇರೆ ರೀತಿ ಎದ್ದು ಓಡಾಡ್ತಿದ್ದಾರೆ. ಇಟ್ಸ್ ನಾಟ್ ಎ ಕಾಂಪಿಟೇಷನ್ ಬಿಟ್ವೀನ್ ಗಂಡಸರಿಗೂ ಹೆಂಗಸರಿಗೂ ಆಗೋ ಕಾಂಪಿಟೇಷನ್ ಅಂತ ಅಲ್ಲ. ಸೊ ಮಹಿಳೆಯರು ತನ್ನ ಸ್ಥಾನವನ್ನು ತಾನು ಪಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ.